ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಕೋಟಿ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂಧನದಲ್ಲಿದ್ದ ಇಡಿ ಅಧಿಕಾರಿಗಳ ತನಿಖೆಯನ್ನ ಎದುರಿಸ್ತಾ ಇದ್ದ ನಾಗೇಂದ್ರ ಮೂರನೇ ಬಾರಿಗೆ ಜೈಲು ಸೇರಿದ್ದಾರೆ. ಶಾಸಕ ವಿ ನಾಗೇಂದ್ರ ಅಕ್ರಮ ಮೈನಿಂಗ್ ಕೇಸ್ನಲ್ಲಿ ಜೈಲು ಸೇರಿದ್ರು. ಈ ಹಿಂದೆ ನಾಗೇಂದ್ರ ಬೇಲೆಕೆರೆ ಅದಿರು ನಾಪತ್ತೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ನಾಗೇಂದ್ರ ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ವಿ ನಾಗೇಂದ್ರ ತಾವು ಮಂತ್ರಿ ಆಗಿದ್ರು. ಮಹರ್ಷಿ ಅಭಿವೃದ್ಧಿ ನಿಗಮ ಏನಿದೆ ಅದರಲ್ಲಾಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇವರು ನೇರವಾಗಿ ಭಾಗಿಯಾಗಿದ್ದಾರೆ. ಅಕ್ರಮವಾಗಿ ಹಣ ಟ್ರಾನ್ಸ್ಫರ್ ಆಗೋದಕ್ಕೆ ಇವರು ಶಿಫಾರಸ್ಸಿನಿಂದ ಆಗಿದೆ ಅನ್ನುವ ಗಂಭೀರ ಆರೋಪ ಮತ್ತು ಇವ್ರ ಮನೆ ಮೇಲೆಲ್ಲ ರೇಡ್ ಮಾಡಿದಾಗ ಕೆಲ ದಾಖಲೆಗಳು ಕೂಡ ಸಿಕ್ಕಿತ್ತು. ಹಾಗಾಗಿ ಅವರಿಗೀಗ ಇಡಿ ಅಧಿಕಾರಿಗಳನ್ನು ತನಿಖೆ ಎದುರಿಸಿ ಮತ್ತೊಂದು ಎಲ್ಲ ಆಗಿ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾಗೇಂದ್ರ ಅವರನ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಸದ್ಯಕ್ಕೆ ನಾಗೇಂದ್ರ ಅವರಿಗೆ ಪರಪ್ಪನ ಜೈಲು ಏನು ಹೊಸತೇನಲ್ಲ, ಮೂರನೇ ಬಾರಿ. ಈಗ ಹೆಚ್ಚಿನ ವಿವರ ಏನಿದೆ ಈ ಸಂದರ್ಭದಲ್ಲಿ? ಎಸ್ ರಂಜಿತ್, ಮಾಜಿ ಸಚಿವ ನಾಗೇಂದ್ರ ಅವರಿಗೆ ವಾಲ್ಮೀಕಿ ನಿಗಮದ ಹಗರಣದ ಒಂದು ಆರೋಪ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಈಗ ಸದ್ಯ ಎಡಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂತೆ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಈಗ ಸದ್ಯ ಕೋರ್ಟ್ ನಾಗೇಂದ್ರ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದೆ. ನಾಗೇಂದ್ರ ಅವರಿಗೆ ಈ ಒಂದು ಪರಪ್ಪನ ಅಗ್ರಹಾರ ಹೊಸತೇನಲ್ಲ. 2013ನಲ್ಲಿ ಏನು ಅದಿರು ನಾಪತ್ತೆ ಕೇಸ್ನಲ್ಲಿ ಕೂಡ ಜೈಲನ್ನ ಸೇರಿದ್ರು. 2015ರಲ್ಲೂ ಕೂಡ ಜೈಲನ್ನ ಸೇರಿದ್ರು. ಅದಾದ ನಂತರ ಈಗ ಸದ್ಯ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ದಾರೆ. 10ನೇ ತಾರೀಕು ಜೂನ್ ಇಡಿ ಏನು ದಾಳಿ ನಡೆಸಿತ್ತು, ನಾಗೇಂದ್ರ ಅವರ ನಿವಾಸ ಇರಬಹುದು, ಹಾಗೆ ಅವರ ಕಚೇರಿ, ಹಾಗೆ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಕಡೆ ಶೋಧವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ದಾಖಲಾತಿಗಳು ಲಭ್ಯವಾಗಿದ್ವು. ಇದರ ಆಧಾರದ ಮೇಲೆ ನಾಗೇಂದ್ರ ಅವರನ್ನ 12ನೇ ತಾರೀಕು ಬಂಧಿಸಿದಂತಹ ಇಡಿ ಅವರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಿದ್ರು. ಜುಲೈ 18ರವರೆಗೂ ವಿಚಾರಣೆಯನ್ನು ನಡೆಸಿ ಮತ್ತೊಮ್ಮೆ ಕಸ್ಟಡಿಗೆ ಕೇಳಿದ್ರು. ಅದಾದ ನಂತರ ಇವತ್ತು ಮತ್ತೆ ವಿಚಾರಣೆ, ಅಂದ್ರೆ ಅವರ ಕಸ್ಟಡಿ ಅಂತ್ಯ ಆದಂತ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಇಡಿ ಅಧಿಕಾರಿಗಳು ಕೇಳಿಲ್ಲ. ಹೀಗಾಗಿ ಅವರನ್ನ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ನೀಡಲಾಗಿದೆ. ಈಗ ಸದ್ಯ ನಾಗೇಂದ್ರ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗುತ್ತೆ. ಈ ಒಂದು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ತನಿಖೆಯನ್ನ ಕೂಡ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ರಂಜಿತ್, ಓಕೆ ಧ್ರುವರಾಜ್, ಮತ್ತೆ ಜೈಲು ಬಳಿ ಆಗಮಿಸಿದ್ದಾರೆ ವಿನೋದ್ ರಾಜ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ ಹಿನ್ನೆಲೆ ಚೆಕ್ ಪೋಸ್ಟ್ ಮೂಲಕ ತೆರಳಿದ್ದಾರೆ ವಿನೋದ್ ರಾಜ್. ದರ್ಶನ್ಗೆ ತಿರುಪತಿ ಲಾಡನ್ನ ದರ್ಶನ್ ಆಪ್ತ ಗೆಳೆಯ ತಂದಿದ್ದಾರೆ. ದರ್ಶನ್ ನೋಡಲು ಬಂದ ಬಾಲ್ಯದ ಗೆಳೆಯ ಶಿವಕುಮಾರ್ ಮೊನ್ನೆ ಅಷ್ಟೇ ಬಂದು ಹೋಗಿದ್ರು, ಈಗ ಮತ್ತೆ ಬಂದಿದ್ದಾರೆ. ದರ್ಶನ್ಗೆ ತಿರುಪತಿಯ ಲಡ್ಡು ತಗೊಂಡು ಬಂದಿದ್ದಾರೆ. ದರ್ಶನ್ಗಾಗಿ ತಿರುಪತಿಯ ಲಡ್ಡನ್ನ ತಂದಿದ್ದಾರೆ ಸ್ನೇಹಿತ ಶಿವಕುಮಾರ್. ತಿರುಪತಿಗೆ ಹೋಗಿ ಸ್ನೇಹಿತನಿಗೆ ಪ್ರಸಾದವನ್ನ ತಂದಿದ್ದಾರೆ. ಜೈಲು ಬಳಿ ವಿಜಯಲಕ್ಷ್ಮಿಗಾಗಿ ಈಗ ಶಿವಕುಮಾರ್ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವಿನೋದ್ ರಾಜ್ ಕೂಡ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 1 ತಿಂಗಳಾಯಿತು. ಈಗ ದರ್ಶನ್ ನೋಡೋದಕ್ಕೆ ಒಬ್ಬೊಬ್ಬರೇ ಗಣ್ಯರು ಆಗಮಿಸ್ತಾ ಇದ್ದಾರೆ. ಅವರ ಸ್ನೇಹಿತರೆಲ್ಲ ಬರ್ತಾ ಇದ್ದಾರೆ. ವಿನೋದ್ ರಾಜ್ ಅವರು ಬಂದು ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಬಂದಿದ್ದಾರೆ. ವಿಜಯಲಕ್ಷ್ಮಿ ಅವರ ಜೊತೆಗೆ ಹೋಗ್ತಾರೆ ವಿನೋದ್ ರಾಜ್. ಮತ್ತೊಂದು ಕಡೆಯಲ್ಲಿ ದರ್ಶನ್ ಭೇಟಿಯಾಗೋದಕ್ಕೆ ಶಿವಕುಮಾರ್, ದರ್ಶನ್ ಬಾಲ್ಯದ ಗೆಳೆಯ ಶಿವಕುಮಾರ್ ಮೈಸೂರಿನಿಂದ ಬಂದಿದ್ದಾರೆ. ಬರೋದ್ರ ಜೊತೆಗೆ ಅವರು ತಿರುಪತಿಯ ಲಡ್ಡನ್ನು ಕೂಡ ತಂದಿದ್ದಾರೆ. ತಿರುಪತಿಗೆ ಹೋಗಿ ದರ್ಶನ್ ಬೇಗ ಹೊರಗಡೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಲಡ್ಡನ್ನು ತಂದಿದ್ದಾರೆ. ಆ ಲಡ್ಡನ್ನು ಕೊಡೋದಕ್ಕೆ ಈಗ ಅವರ ಸ್ನೇಹಿತ ಶಿವಕುಮಾರ್ ಕೂಡ ಜೈಲಿನ ಹತ್ತಿರ ಬಂದಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿನ ಹತ್ತಿರ. ದರ್ಶನ್ ಅವರ ಭೇಟಿಗಾಗಿ ನಟ ವಿನೋದ್ ರಾಜ್ ಅವರು ಇವತ್ತು ಪರಪ್ಪನಗರ ಜೈಲಿನ ಬಳಿ ಬಂದಿದ್ದಾರೆ. ಇನ್ನಷ್ಟು ಭೇಟಿಗೆ ಹೋಗಬೇಕಾಗಿದೆ. ಈ ವಾರದ ಯಾವುದೇ ಭೇಟಿ ಇನ್ನೂ ಕೂಡ ದರ್ಶನ್ ಅವರದ್ದು ಆಗಿಲ್ಲ. ಆದರೆ ಜೈಲಿನ ಬಳಿ ಈಗ ಪ್ರಥಮ ಭೇಟಿಗೆ ಅಂತ ಬಂದಿದ್ದಾರೆ. ಇನ್ನಷ್ಟು ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಒಳಗಡೆ ಹೋಗ್ತಿದ್ದಾರೆ. ನನ್ನ ಜೊತೆ ನಟ ವಿನೋದ್ ರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ದರ್ಶನ್ ಅವರ ಭೇಟಿಗೆ ಬಂದಿದ್ದೀರಿ, ತಾವು ಹೋಗ್ತಾ ಇದ್ದೀರಿ, ಏನಾದ್ರೂ ಅನುಮತಿ ಬಂದಿದೆ ಸರ್? ಸಿಕ್ಕಿದೆ? ಬಂದಿದೆ, ಕರೆದಿದ್ದಾರೆ, ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನೋ ಮೀಟಿಂಗ್ ಏನೋ ಇತ್ತು ಅಂತ ಹೇಳಿದ್ರು, ಮುಗಿತು. ಈಗ ಹೋಗ್ತಾ ಇದ್ದೀನಿ. ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ದರ್ಶನ್ ಅವರು ಒಳಗಡೆ ಇದ್ದಾರೆ, ಭೇಟಿಗೆ ಹೋಗ್ತಿದ್ದಾರೆ. ಬಂದ ನಂತರ ಮಾತಾಡೋದ್ರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಒಳಗಡೆ ಹೋಗಿರೋ ವಿಚಾರಕ್ಕೆ ತಾವೇನು ಹೇಳ್ತೀವಿ? ಕಷ್ಟ ಆಗತ್ತೆ ಮನಸ್ಸಿಗೆ. ಅದು ಆಗ್ಬಾರ್ದಾಗಿತ್ತು, ಇದು ಆಗ್ಬಾರ್ದಾಗಿತ್ತು ಅಂತ ನನ್ನ ಇದು ಆಗೋಯ್ತು. ಏನ್ ಮಾಡಕ್ಕಾಗತ್ತೆ? ಈಗ ಆಗೋಗಿದ್ದಕ್ಕೆ
ಬೇರೆ ಪರ್ಯಾಯ ವ್ಯವಸ್ಥೆ. ಒಬ್ಬರು ಪ್ರಾಣ ಕಳ್ಕೊಂಡಿರುವಂತ ನೋವು ಅದನ್ನ ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಅದಕ್ಕೆ ಎಷ್ಟು ಬೆಲೆ ಕೊಟ್ಟರು ಪ್ರಾಣ ವಾಪಸ್ ಬರಲ್ಲ. ಇಲ್ಲಿ ಇದು ಇನ್ನೊಂಥರ ನೋವು, ಸಂಸಾರದ ನೋವು. ಏನ್ ನಾವ್ ಹಿಂಗ್ ಅನ್ಕೊಂಡ್ವಲ್ಲ, ಈಗ ನಾವ್ ಅನ್ಕೊಂಡಿದ್ದೆ ಒಂಥರ, ಆಗಿದ್ದೆ ಇನ್ನೊಂಥರ ಅನ್ನುವಂಥದ್ದು ಎಲ್ರಿಗೂ ಒಂದು ಶಾಕ್. ಇದು ಇವರ ಇಂಡಸ್ಟ್ರಿಗೆ ದೊಡ್ಡ ಶಾಕು. ಇಂಡಸ್ಟ್ರಿ ಹೆಚ್ಚು ಕಡಿಮೆ ಇವತ್ತು ಒಂದು ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಇಂಡಸ್ಟ್ರಿನಲ್ಲಿ. ಪರಿಸ್ಥಿತಿಗಳು ಸರಿ ಇಲ್ಲ. ಸಿನಿಮಾಗಳ ಹತ್ರ ಅಭಿಮಾನಿಗಳು ಬರ್ತಾ ಇಲ್ಲ. ಅಂತ ಸ್ಟೇಜ್ ಅಲ್ಲಿ ದರ್ಶನ್ ಅವ್ರನ್ನ ನೋಡಕ್ಕೆ ನೂರಾರು ಜನ ಅಭಿಮಾನಿಗಳು ಇನ್ನೂ ಇದ್ದಾರೆ. ಥಿಯೇಟರ್ ಹತ್ರ ಜನ ತೆರಳ್ತಾರೆ ಅಂತ ಹೇಳಿದಾಗ ಒಂದು ವಾಣಿಜ್ಯ ಲೆಕ್ಕಾಚಾರದಲ್ಲಿ ಅವರನ್ನು ನಂಬಿಕೊಂಡು ಸುಮಾರು ಜನ ಬಂಡವಾಳ ಹೂಡಿ ಸಿನಿಮಾ ಮಾಡಿದ್ದಾರೆ. ಈ ಎಲ್ಲಾರ ನೋವು ಸೇರಿ ಇದರಲ್ಲಿ ಕೂತ್ಕೊಂಡ್ಬಿಟ್ಟಿದೆ ತಿರುಗಿ. ಎರಡನ್ನೂ ಭಗವಂತ ಅಥವಾ ನಾವು ಏನು ಕಾನೂನಿಗಿಂತ ನಾವು ಯಾರು ದೊಡ್ಡವರಲ್ಲ, ಒಂದು ಸಮತೋಲನೆಯಲ್ಲಿ ಮಾಡಿ ಆ ಕಡೆ ಅವರ ನೋವನ್ನು, ನಾವು ಪ್ರಾಣ ಕಳ್ಕೊಂಡವ್ರ ಮನೆಯ ನೋವನ್ನು ನಾವು ಯಾರು ಇದು ಮಾಡೋದಕ್ಕಾಗೋದಿಲ್ಲ. ಆ ಭಗವಂತನ ಹತ್ರ ಏನು ಕೇಳ್ಕೊಬೋದು? ಹುಟ್ಟೋ ಮಗು ಅವ್ರ ಮನೆಯಲ್ಲಿ ಹೆಸರು ಹೇಳುವಂತ ಒಳ್ಳೆ ಮಗು ಹುಟ್ಲಿ, ಮತ್ತೊಂದು ಸರಿ ಇನ್ನೊಂಥದ್ದು ನಾವು ದೇವ್ರ ಹತ್ರ ಕೇಳ್ಕೊಬಹುದು. ಇದು ನಟ ವಿನೋದ್ ರಾಜ್ ಅವರ ಮಾತು. ಅವರು ಈಗಾಗಲೇ ಏನೋ ಕೆಲವು ಜೈಲಿನ ಒಳಗಡೆ ಹೋಗಿ ಭೇಟಿಯಾಗಿ ನಾನು ಮತ್ತೆ ಹೊರಗಡೆ ಬಂದಾಗಲೂ ಕೂಡ ಅವರಿಗೆ ಸಾಂತ್ವನವನ್ನು ಹೇಳಿ ಮತ್ತೆ ಬಂದು ಮಾತಾಡ್ತೀನಿ ಅನ್ನೋ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಜೈಲು ತಲುಪಿದ್ದಾರೆ ನಾಗೇಂದ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಹಣ ಕೇಸ್ನಲ್ಲಿ ನಾಗೇಂದ್ರ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಜೈಲಿಗೆ ಕರೆದೊಯ್ದಿದ್ದಾರೆ ಇಡಿ ಪೊಲೀಸರು. ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಜೈಲಿಗೆ ನಾಗೇಂದ್ರ ಶಿಫ್ಟ್ ಆಗ್ತಾರೆ. ಪರಪ್ಪನ ಅಗ್ರಹಾರ ಜೈಲನ್ನ ಈ ಕ್ಷಣಕ್ಕೆ ನಾಗೇಂದ್ರ ತಲುಪಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ, ಕೋಟಿ ಕೋಟಿ ಹಗರಣ ಪ್ರಕರಣದಲ್ಲಿ ನಾಗೇಂದ್ರ ಅವರ ಹೆಸರು ಕೇಳಿ ಬಂದಿತ್ತು. ನಾಗೇಂದ್ರ ಅವರು ಹಣವನ್ನು ಈ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಶಿಫಾರಸು ಕೊಟ್ಟಿದ್ದೇ ಇವರು ಅನ್ನುವ ಗಂಭೀರ ಆರೋಪ ಇವರು ಹೊತ್ತಿದ್ರು. ಅದರ ಜೊತೆಗೆ ಇವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಾಗ ಕೆಲ ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿದ್ವು. ಈ ಎಲ್ಲ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಇವರನ್ನು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಹೊರಗಡೆ ಹಾಕಿ ಈಗ ನಾಗೇಂದ್ರ ಅವರು ಪರಪ್ಪನ ಅಗ್ರಹಾರ ಜೈಲು ತಲುಪಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಾಗೇಂದ್ರ, ಮಾಜಿ ಸಚಿವ, ಮಾನ್ಯ ಶಾಸಕ ನಾಗೇಂದ್ರ ಮುದ್ದೆ ಮುರಿಬೇಕಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಈ ಸದ್ಯಕ್ಕೆ ನಾಗೇಂದ್ರ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಇಡಿ ಅಧಿಕಾರಿಗಳು ಮತ್ತು ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಅನ್ನೋದು ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಆ ಮೂಲಕ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಇರೋದು ನೋಡಿ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನಾಗೇಂದ್ರ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಇಡಿ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ.